ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ LPG ಗ್ಯಾಸ್ ಸಂಪರ್ಕ ಇದೆಯೇ ಮತ್ತು ನೀವು ಮನೆ ಬದಲಾಯಿಸುವ ಯೋಜನೆಯಲ್ಲಿದ್ದೀರಾ ಅಥವಾ ನಿಮ್ಮ ಗ್ಯಾಸ್ ಸಂಪರ್ಕವನ್ನು ಮುಂದುವರಿಸಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದೀರಾ? ಹಾಗಿದ್ರೆ ಇಂದಿನ ಈ ವಿಡಿಯೋ ಕೊನೆವರೆಗೂ ನೋಡಿ, ಏಕೆಂದರೆ ಇಂದು ಈ ವಿಡಿಯೋದಲ್ಲಿ LPG ಸಂಪರ್ಕ ಸರೆಂಡರ್ ಎಂದರೇನು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಯಾವ ವಿಷಯಗಳನ್ನು ಗಮನಿಸಬೇಕು ಎಂಬುದರ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ LPG ಸಂಪರ್ಕ ಸರೆಂಡರ್ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಸರಳವಾಗಿ ಹೇಳುವುದಾದರೆ, ನೀವು ನಿಮ್ಮ ಗ್ಯಾಸ್ ಸಂಪರ್ಕವನ್ನು ಇನ್ನು ಮುಂದೆ ಬಳಸುವುದಿಲ್ಲ ಎಂದು ಅಧಿಕೃತವಾಗಿ ಗ್ಯಾಸ್ ಏಜೆನ್ಸಿಗೆ ತಿಳಿಸುವ ಪ್ರಕ್ರಿಯೆಯನ್ನು ಸರೆಂಡರ್ ಎಂದು ಕರೆಯಲಾಗುತ್ತದೆ. ಬಹಳ ಜನರಿಗೆ ಈ ಪ್ರಕ್ರಿಯೆಯ ಬಗ್ಗೆ ಸರಿಯಾದ ಮಾಹಿತಿ ಇರುವುದಿಲ್ಲ. ಕೆಲವರು ಮನೆ ಬದಲಾಯಿಸಿದ ನಂತರವೂ ಹಳೆಯ ಸಂಪರ್ಕವನ್ನು ಹಾಗೆಯೇ ಇಟ್ಟುಕೊಳ್ಳುತ್ತಾರೆ. ಇನ್ನು ಕೆಲವರು ಹೊಸ ಸಂಪರ್ಕ ಪಡೆದು ಹಳೆಯ ಸಂಪರ್ಕವನ್ನು ಬಳಸೋದೇ ಇರುತ್ತಾರೆ. ಇದರಿಂದ ಇಂತಹ ಸಂದರ್ಭಗಳಲ್ಲಿ ನೀವು ಏನು ಮಾಡಬೇಕು ಎಂಬ ಪ್ರಶ್ನೆ ಬರುತ್ತದೆ. ಸಾಮಾನ್ಯವಾಗಿ ನೀವು ಬೇರೆ ಊರಿಗೆ ಶಾಶ್ವತವಾಗಿ ಸ್ಥಳಾಂತರವಾದರೆ ಅಥವಾ ಆ ಸಂಪರ್ಕದ ಅಗತ್ಯವಿಲ್ಲದಿದ್ದರೆ ಸರೆಂಡರ್ ಮಾಡುವ ಬಗ್ಗೆ ಯೋಚಿಸಬಹುದು. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮ ಸ್ಥಳೀಯ ಗ್ಯಾಸ್ ಏಜೆನ್ಸಿಯನ್ನು ಸಂಪರ್ಕಿಸುವುದು ಮುಖ್ಯ. ಏಕೆಂದರೆ ಪ್ರತಿ ಪ್ರಕರಣದಲ್ಲೂ ಪ್ರಕ್ರಿಯೆ ಸ್ವಲ್ಪ ಬದಲಾಗಬಹುದು. ಸ್ನೇಹಿತರೆ, ನೀವು ಸಂಪರ್ಕ ಸರೆಂಡರ್ ಮಾಡಲು ನಿರ್ಧರಿಸಿದರೆ ಮೊದಲಿಗೆ ನಿಮ್ಮ ಗ್ರಾಹಕ ಸಂಖ್ಯೆ ಮತ್ತು ಸಂಪರ್ಕದ ವಿವರಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ನಂತರ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ಅಥವಾ ಗ್ರಾಹಕ ಸೇವೆಯನ್ನು ಸಂಪರ್ಕಿಸಿ. ಅವರು ನಿಮಗೆ ಮುಂದಿನ ಹಂತಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ. ಕೆಲವೊಮ್ಮೆ ಅರ್ಜಿ ಭರ್ತಿ ಮಾಡಬೇಕಾಗಬಹುದು, ಕೆಲವೊಮ್ಮೆ ಹೆಚ್ಚುವರಿ ದಾಖಲೆಗಳು ಅಗತ್ಯವೂ ಇರಬಹುದು. ಅದರಿಂದ ಮೊದಲು ಮಾಹಿತಿ ಪಡೆಯುವುದು ಬಹಳ ಮುಖ್ಯ. ಇನ್ನು ಸಿಲಿಂಡರ್ ಮತ್ತು ರೆಗ್ಯುಲೇಟರ್ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಸಂಪರ್ಕ ಸರೆಂಡರ್ ಮಾಡುವ ಸಂದರ್ಭಗಳಲ್ಲಿ ಏಜೆನ್ಸಿಯ ಸೂಚನೆಯಂತೆ ಸಿಲಿಂಡರ್ ಹಾಗೂ ರೆಗ್ಯುಲೇಟರ್ ಹಿಂತಿರುಗಿಸಬೇಕಾಗಬಹುದು. ಆದರೆ ಇದಕ್ಕೆ ಸಂಬಂಧಿಸಿದ ನಿಯಮಗಳು ಮತ್ತು ಕ್ರಮಗಳನ್ನು ನಿಮ್ಮ ಏಜೆನ್ಸಿಯೇ ಸ್ಪಷ್ಟವಾಗಿ ತಿಳಿಸುತ್ತದೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಪ್ರತಿಯೊಂದು ಮಾಹಿತಿಯನ್ನು ನಂಬಬೇಡಿ. ನೇರವಾಗಿ ಅಧಿಕೃತ ಮೂಲಗಳಿಂದ ಮಾಹಿತಿ ಪಡೆಯಿರಿ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ, ಬಹಳ ಜನರು ಒಂದು ಪ್ರಶ್ನೆ ಕೇಳುತ್ತಾರೆ: ಸಂಪರ್ಕ ಸರೆಂಡರ್ ಮಾಡಿದರೆ ಹಣ ಹಿಂತಿರುಗುತ್ತದೆಯೇ ಎಂಬ ಪ್ರಶ್ನೆ. ಇದಕ್ಕೆ ಸಂಬಂಧಿಸಿದ ಮಾಹಿತಿ ಮತ್ತು ಅರ್ಹತೆಗಳ ಬಗ್ಗೆ ನಿಮ್ಮ ಗ್ಯಾಸ್ ಏಜೆನ್ಸಿಯೇ ಕೇಳುವುದು ಉತ್ತಮ. ಏಕೆಂದರೆ ಪ್ರತಿಯೊಂದು ಪ್ರಕರಣದಲ್ಲೂ ಪರಿಸ್ಥಿತಿಗಳು ವಿಭಿನ್ನವಾಗಿರಬಹುದು. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಯಾವುದೇ ದಾಖಲೆಗಳನ್ನು ಸಲ್ಲಿಸುವ ಮೊದಲು ಅವುಗಳ ಫೋಟೋ ಕಾಪಿ ಅಥವಾ ಡಿಜಿಟಲ್ ಪ್ರತಿಯನ್ನು ಉಳಿಸಿಕೊಳ್ಳಿ. ಹಾಗೆಯೇ ಏಜೆನ್ಸಿಯಿಂದ ನೀಡುವ ರಸೀದಿ ಅಥವಾ ದೃಢೀಕರಣ ಪತ್ರವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಭವಿಷ್ಯದಲ್ಲಿ ಯಾವುದೇ ಮಾಹಿತಿ ಬೇಕಾದರೂ ಈ ದಾಖಲೆಗಳು ಉಪಯೋಗಕ್ಕೆ ಬರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ LPG ಬಗ್ಗೆ ಹಲವಾರು ಸುದ್ದಿಗಳು ಹರಿದಾಡುತ್ತಿವೆ. ಕೆಲವರು ಹೊಸ ನಿಯಮಗಳು ಬಂದಿವೆ ಎಂದು ಹೇಳುತ್ತಾರೆ, ಇನ್ನು ಕೆಲವರು ಸಂಪರ್ಕಗಳನ್ನು ರದ್ದು ಮಾಡಲಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಯಾವುದೇ ಮಾಹಿತಿಯನ್ನು ನಂಬುವ ಮೊದಲು ಅದರ ಅಧಿಕೃತ ಮೂಲವನ್ನು ಪರಿಶೀಲಿಸುವುದು ಅಗತ್ಯ. ಅಧಿಕೃತ ಪ್ರಕಟಣೆಗಳು, ಗ್ಯಾಸ್ ಏಜೆನ್ಸಿ ಅಥವಾ ಗ್ರಾಹಕ ಸೇವೆಯಿಂದಲೇ ಮಾಹಿತಿ ಪಡೆಯಿರಿ. ಅದೇ ಸುರಕ್ಷಿತ ಮಾರ್ಗವಾಗಿದೆ. ಹೀಗಾಗಿ ಸ್ನೇಹಿತರೆ, ನಿಮ್ಮ LPG ಸಂಪರ್ಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದರೆ ಆತಂಕ ಬೇಡ. ನಿಮ್ಮ ಸ್ಥಳೀಯ ಗ್ಯಾಸ್ ಏಜೆನ್ಸಿಯನ್ನು ಸಂಪರ್ಕಿಸಿ, ಸರಿಯಾದ ಮಾಹಿತಿ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಿ. ಇಂತಹ ಉಪಯುಕ್ತ ಮಾಹಿತಿ ಮತ್ತು ಸರ್ಕಾರಿ ಅಪ್ಡೇಟ್ಗಳಾಗಿ ಈ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ